ಎಸ್ ನ್ಯೂಸ್ ಅವರಿಗೆ ಮತ್ತೆ ಸ್ವಾಗತ. ಚರ್ಚೆ ಮಾಡ್ತಾ ಇದ್ದೀವಿ. ಮೋದಿಗೆ ಒಂದು ತಿಂಗಳು ಅಂದರೆ ಮೋದಿ ಆಡಳಿತಕ್ಕೆ ಒಂದು ತಿಂಗಳಾಗಿದೆ. ಒಂದು ತಿಂಗಳಲ್ಲಿ ಆದಂಥ ವಿವಾದಾತ್ಮಕ ತೀರ್ಮಾನಗಳು, ಮತ್ತೊಂದು ಕಡೆ ಒಳ್ಳೆಯ ತೀರ್ಮಾನಗಳು, ಇದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಆದರೆ ಒಂದು ಸರ್ಕಾರಕ್ಕೆ 1 ವರ್ಷ ಕನಿಷ್ಠ ಹನಿಮೂನ್ ಅನ್ನೋಂಥದ್ದು ಕೊಡಬೇಕಾಗತ್ತೆ. ಅಲ್ಲಿವರೆಗೂ ಕೂಡ ಯಾವುದೇ ನಿರ್ಧಾರಕ್ಕೆ ಬರೋ ಹಾಗಿಲ್ಲ ಅನ್ನೋಂಥದ್ದು. ಆದರೆ BJPಯ ನಾಯಕರು ಹೇಳುವಂಥದ್ದು ಈ ಸರ್ಕಾರ ಒಂದು ಒಳ್ಳೆಯ ದಿಕ್ಕಲ್ಲಿ ಹೋಗ್ತಾ ಇದೆ. ಸೊ ಕೆಲವು ತೀರ್ಮಾನಗಳು ನಮ್ಮ ಸರ್ಕಾರ ಕೈಗೊಂಡಿದೆ, ಅವು ಮುಂದಿನ ಹಂತದಲ್ಲಿ ಒಳ್ಳೆಯ ಪರಿಣಾಮ ಕೊಡ್ತವೆ ಅನ್ನೋಂಥದ್ದು. ಸೊ ನಾನು ಕಾಂಗ್ರೆಸ್ ಹಿರಿಯ ನಾಯಕರಂತ BL ಶಂಕರ್ ನಿಮ್ಮನ್ನು ಕೇಳ್ತಾ ಇದ್ದೀನಿ. ಶಂಕರ್ ನಮ್ಮ ಜೊತೆಗಿದ್ದಾರೆ. ಮೋದಿ ಒಂದು ತಿಂಗಳು ನಿಮಗೆ ತೃಪ್ತಿಯಾಗಿದೆಯಾ? ಯಾಕಂತಂದರೆ ಒಂದಷ್ಟು ತೀರ್ಮಾನಗಳು ಕೈಗೊಂಡಿದ್ದಾರೆ, ಒಳ್ಳೆಯ ತೀರ್ಮಾನಗಳಾಗಿದ್ದಾವೆ. ಸೊ ಒಂದಷ್ಟು ತೀರ್ಮಾನಗಳು ವಿವಾದಾತ್ಮಕ ಅನ್ನೋಂಥದ್ದು. ಹಾಗಾದರೆ ಒಂದು ಪ್ರತಿಪಕ್ಷವಾಗಿ ಕಾಂಗ್ರೆಸ್ ಯಾವ ರೀತಿ ನೋಡುತ್ತೆ ಅಂತ? ಶಂಕರ್ ಧ್ವನಿ ಕೇಳಿಸ್ತಾ ಇದೆಯಾ? ಎಸ್, ನಾನು ಮತ್ತೆ ಸಂಪರ್ಕ ಮಾಡ್ತೀನಿ. ಈಗ ಅಶ್ವಥ್ ಅವರೇ, ಒಂದು ಕಡೆ ಬೆಲೆ ಏರಿಕೆ ಅನ್ನುವಂಥದ್ದು ಅದು ನೀವು ಹೇಳ್ತಾ ಇದ್ರಿ, ಅನಿವಾರ್ಯ ಇದೆ. ನಮಗೂ ಭಾಳ ಸಮಗ್ರವಾಗಿ ರೈಲ್ವೆಯನ್ನು ಅಭಿವೃದ್ಧಿಗೊಳಿಸಬೇಕಾಗಿದೆ, ಒಳ್ಳೆಯ ಸೌಕರ್ಯ ಕೊಡಬೇಕಾಗಿದೆ ಅನ್ನೋಂಥದ್ದು. ಆದರೆ ಈ ಹಿಂದಿ ಹೇರಿಕೆ ಅನ್ನೋಂಥ ತೀರ್ಮಾನ ಯಾಕೆ ಬಂತು? ಇವತ್ತು ಲೈಂಗಿಕ ಶಿಕ್ಷಣ ರದ್ದು ಮಾಡಬೇಕು, ಕಾಂಡಮ್ ಯೂಸ್ ಮಾಡಬಾರ್ದು, ನೈತಿಕ ಶಿಕ್ಷಣ ಅಂತ ಹೇಳುವಂಥದ್ದು. ಅಂದರೆ ಎಲ್ಲ ಒಂದು ಕಡೆ ನಿಮ್ಮ ಪಕ್ಷದ ಆಡಳಿತ ಒಂದು ಹಿಡನ್ ಅಜೆಂಡಾನ ಹೊರಗೆ ಓಪನ್ ಮಾಡ್ತಾ ಇದೆ ಅಂತ ಆರೋಪ ಬರ್ತಾ ಇದೆ. ಇಲ್ಲ ನೋಡಿ, ಸಚಿವರು ಹೇಳಿಕೆ ಕೊಟ್ಟ ತಕ್ಷಣ ಅದ್ರ ಹಿಡನ್ ಅಜೆಂಡಾ ಶಿಕ್ಷಣ ನೈತಿಕ ಶಿಕ್ಷಣ ಇರಬೇಕು ಅಲ್ಲ, ಮೌಲ್ಯಾಧಾರಿತ ಶಿಕ್ಷಣದ ಬಗ್ಗೆ 2 ಮಾತು ಇರಬೇಕಾಗ್ತದೆ. ಕೆಲವೊಂದು ಸಂದರ್ಭ ಲೈಂಗಿಕ ಶಿಕ್ಷಣ ಬರಬೇಕಾದ್ರೆ ನೀವೆಲ್ಲರೂ ಒಪ್ಪಿ ಚರ್ಚೆ ಆಗಿಲ್ಲ, ಲೋಕಸಭೆಯಲ್ಲಿ ಆದ್ಮೇಲೆ ತಾನೆ ಅದು ಬರೋದು. ಅಲ್ಲ, ಈಗ ಚರ್ಚೆ ಅವರು ಡಾಕ್ಟರ್ ಹರ್ಷವರ್ಧನ್ ಅವರು ಹೇಳಿದ್ದಾರೆ. ಅದನ್ನೇನು ಸಡನ್ನಾಗಿ ಇಂಪ್ಲಿಮೆಂಟ್ ಮಾಡಿಲ್ಲ, ಅವರು ಹೇಳಿದ್ದಾರೆ. ಅದರಲ್ಲಿ ಇರ್ತಕ್ಕಂಥ ಪಾಸಿಟಿವ್ ನೆಗೆಟಿವ್ಸ್ನ ತೆಗೆದುಕೊಂಡು ಅದ್ರಲ್ಲಿ ಒಳ್ಳೆತನ ಯಾವುದು ಅನ್ನೋಂಥದ್ದನ್ನು ಅದನ್ನು ಇಂಪ್ಲಿಮೆಂಟ್ ಮಾಡೋದು. ಇಲ್ಲ, ಅದು ಸರಿ ಇಲ್ಲ, ಅದು ಇರಬೇಕು, ಕಂಟಿನ್ಯೂ ಆಗಬೇಕು, ಲೈಂಗಿಕ ಶಿಕ್ಷಣ ಕಂಟಿನ್ಯೂ ಆಗಬೇಕು ಅನ್ನೋಂಥದ್ದು ತಜ್ಞರ ಅಭಿಪ್ರಾಯ ಮತ್ತು ಸಾರ್ವಜನಿಕ ಅಭಿಪ್ರಾಯ ಬಂದಾಗ ಅದನ್ನು ಸಾರ್ವಜನಿಕರ ವಿಚಾರಕ್ಕೆ ಮನ್ನಣೆ ಕೊಡುವಂಥದ್ದು ಚುನಾಯಿತ ಸರ್ಕಾರದ ಆದ್ಯ ಕರ್ತವ್ಯ. ಆ ಥರದ ಅಭಿಪ್ರಾಯಗಳು ಬಂದಂಥ ಸಂದರ್ಭದಲ್ಲಿ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕಾಗ್ತದೆ. ಶಂಕರ್ ನಮ್ಮ ಜೊತೆಗೆ ಸಂಪರ್ಕ ಬಂದಿದ್ದಾರೆ, ಹಿರಿಯ ನಾಯಕರು ಕಾಂಗ್ರೆಸ್ನ. ಶಂಕರ್ ಅವರು ಇಲ್ಲಿ ಚರ್ಚೆ ಮಾಡ್ತಾ ಇದ್ವಿ. ಮೋದಿ ಆಡಳಿತಕ್ಕೆ 1 ತಿಂಗಳಾಗಿದೆ. ಅವ್ರು ಹೇಳ್ತಾ ಇದ್ದಾರೆ ನನಗೆ ಹನಿಮೂನ್ ಪಿರಿಯಡೇ ಇಲ್ಲ, ಸಿಗಲೇ ಇಲ್ಲ ಅನ್ನುವಂಥದ್ದು. 1 ತಿಂಗಳಲ್ಲಿ 10 ಕಾಂಟ್ರವರ್ಸಿಗಳಿದ್ದಾವೆ. ಅಂದರೆ ಇನ್ನೂ ಒಂದಷ್ಟು ಇದ್ದಾವೆ, ಲಿಸ್ಟ್ ಮಾಡಿಲ್ಲ. ಇನ್ನೊಂದಷ್ಟು ಒಳ್ಳೆಯ ತೀರ್ಮಾನಗಳನ್ನು ಕೂಡ ಕೈಗೊಂಡಿದ್ದಾರೆ, 10. ಸೊ ಕಾಂಗ್ರೆಸ್ ಪಕ್ಷ ಸೋತ ನಂತರ ಮೋದಿ ಆಡಳಿತವನ್ನು ನೀವು ಹೇಗೆ ವಿಶ್ಲೇಷಣೆ ಮಾಡ್ತೀರಿ? ಚುನಾವಣೆ ಗೆಲ್ಲೋ ದೃಷ್ಟಿಯಿಂದ ವಿಪರೀತವಾಗಿರ್ತಕ್ಕಂಥ ನಿರೀಕ್ಷೆಗಳನ್ನು ಜನಗಳಲ್ಲಿ ಹುಟ್ಟಾಕಿ ಎಲ್ಲ ಸಮಸ್ಯೆಗಳಿಗೂ ತಕ್ಷಣವೇ ಪರಿಹಾರ ಕೊಡ್ತೀವಿ ಅನ್ನೋಂಥ ಒಂದು ಭ್ರಮೆಯನ್ನ ದೇಶದಲ್ಲಿ ನಿರ್ಮಾಣ ಮಾಡಿದ್ರು. ಹಾಗಾಗಿ ಸಹಜವಾಗಿ ಜನಗಳ ನಿರೀಕ್ಷೆ ಬಹಳ ದೊಡ್ಡದಿತ್ತು. ಇವರು ಅಧಿಕಾರಕ್ಕೆ ಬಂದ ತಕ್ಷಣ ಬೆಲೆ ಇಳಿದು ಬಿಡ್ತವೆ, ಭ್ರಷ್ಟಾಚಾರ ಹೋಗ್ಬಿಡ್ತದೆ, ಮತ್ತು ವಿದೇಶಿ ಬ್ಯಾಂಕ್ಗಳಲ್ಲಿ ಇರತಕ್ಕಂಥ ಹಣ ಬಂದ್ಬಿಡ್ತದೆ, ಎಲ್ಲಾ ರೀತಿಯ ನಮ್ಮ ಜನಜೀವನ ಬಹಳ ಸುವ್ಯವಸ್ಥೆಗೆ ಬಂದ್ಬಿಡುತ್ತೆ ಅಂತಕ್ಕಂಥ ನಿರೀಕ್ಷೆಯನ್ನು ಹುಟ್ಟಾಕಿದ್ರು. ಹಾಗಾಗಿ ಈಗ ಅದೆಲ್ಲ ವಾಸ್ತವ ರಾಜಕಾರಣವನ್ನ ನೋಡಿದಂತ ಸಂದರ್ಭದಲ್ಲಿ ಅದು ಎಲ್ಲವೂ ಕೂಡ ಸುಲಭ ಸಾಧ್ಯ ಆಗಿರತಕ್ಕಂಥದ್ದಲ್ಲ. ಒಂದು ದೇಶದ ಆಡಳಿತ ಅಂದ್ರೆ ಅದು ಪ್ರಪಂಚದ ಅನೇಕ ಆಗುಹೋಗುಗಳ ಮೇಲೆ ಕೂಡ ಅವಲಂಬನೆ ಆಗಿರ್ತದೆ. ಅದು ಹೇಳಿದಷ್ಟು ಸುಲಭವಾಗಿ ಎಲ್ಲವನ್ನು ಕೂಡ ತಕ್ಷಣ ಜಾರಿ ತರಕ್ಕಾಗೋದಿಲ್ಲ ಅಂತಕ್ಕಂಥ ಅನುಭವ ಅವ್ರಿಗೂ ಕೂಡ ಆಗ್ತಾ ಇದೆ. ಹಾಗಾಗಿ ಜನಗಳಲ್ಲಿ ಈಗ ವಾಸ್ತವಕ್ಕೆ ತೆರೆದುಕೊಳ್ತಾ ಇರೋದ್ರಿಂದ BJP ಸರ್ಕಾರ ಆ ಒಂದು ದೊಡ್ಡದಾಗಿರತಕ್ಕಂಥ ನಿರೀಕ್ಷೆ ಏನಿತ್ತು ಅದು ಹುಸಿಯಾಗಿರ್ತಕ್ಕಂಥದ್ದು ನಿಜ. ಇದ್ದಿದ್ರಲ್ಲಿ ಸ್ವಲ್ಪ ದೊಡ್ಡದಾಗಿರ್ತಕ್ಕಂಥ ಸಾಧನೆಯನ್ನು ಮಾಡೇ ಬಿಡ್ತಾರೆ 1 ತಿಂಗಳಲ್ಲಿ ಅಂತಕ್ಕಂಥ ಅಭಿಪ್ರಾಯ ಈಗಿಲ್ಲ. ಹಾಗಾಗಿ ರೈಲ್ವೆ ದರ ಏರಿಕೆ ಇರ್ಬೋದು, 1 ತಿಂಗಳಲ್ಲಿ ಆ ತೀರ್ಮಾನಕ್ಕೆ ಬರಕ್ಕಾಗಲ್ಲ ಅಂತ ಇಲ್ಲ, ಅದನ್ನ ಆ ರೀತಿಯ ಒಂದು ವಾತಾವರಣ ಅವ್ರು ನಿರ್ಮಾಣ ಮಾಡಿದ್ರು. ವಾಸ್ತವ ರಾಜಕಾರಣದಲ್ಲಿ ಅದು ಸಾಧ್ಯ ಇಲ್ಲ. ಅದನ್ನೇ ನಾವು ಅಧಿಕಾರಕ್ಕೆ ಬರುವಾಗ ಅದೇ ರೀತಿಯ ಭರವಸೆಗಳನ್ನ, ಅದೇ ರೀತಿಯ ಎಕ್ಸ್ಪೆಕ್ಟೇಷನ್ ಜನರಲ್ಲಿ ಬಿಡ್ತೀರಿ. ಹೌದು, ಹಾಗೆ ಅದು ಸಹಜವಾಗಿ. ಆದ್ರೆ ಇವರು ವಿಪರೀತವಾಗಿರ್ತಕ್ಕಂಥ ನಿರೀಕ್ಷೆ ಹುಟ್ಟಿದ್ರಿಂದ ಇವತ್ತು ಅಷ್ಟೇ ಶೀಘ್ರವಾಗಿ ಜನಗಳಲ್ಲಿ ನಿರಾಶೆ ಉಂಟಾಗಿದೆ. ಹಾಗೆ ಈ ಒಂದು ಸ್ಥಿತಿ ನಿರ್ಮಾಣ ಆಗ್ಲಿಕ್ಕೆ ಅವರೇ ಕಾರಣ. ಮೋದಿ ಅವರೇ ಇವತ್ತೊಂದು ಬಹಿರಂಗವಾಗಿರುವಂತಹ ಪತ್ರವನ್ನ ದೇಶದ ಜನಗಳಿಗೆ ಬರೆದಿರುವಂತಹ ಸಂದರ್ಭದಲ್ಲಿ ಬಹಳಷ್ಟು ನಾವು ಅಂದ್ಕೊಂಡಾಗ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳಿ ಅವರೇ ಒಪ್ಕೊಂಡಿದ್ದಾರೆ ಅದನ್ನ. ಹಾಗಾಗಿ ಅವರು ಪ್ರಧಾನಮಂತ್ರಿ ಅಭ್ಯರ್ಥಿ ಮೋದಿಗೂ ಪ್ರಧಾನಿ ಮೋದಿಗೂ ನಿಜವಾಗಿರ್ತಕ್ಕಂಥ ಮೋದಿ ಯಾರು ಅನ್ನೋದು ಈಗ ಗೊತ್ತಾಗ್ತಾ ಇದೆ. ವ್ಯತ್ಯಾಸ ಕಂಡು ಬರ್ತಾ ಇದೆ ನಿಮಗೆ, ಮೋದಿ ಮತ್ತು ಪ್ರಧಾನಿ ಮೋದಿ. ಹೌದು, ಅದು ಮುಖವಾಡನೋ ಇದು ಮುಖವಾಡನೋ ಅನ್ನೋದು ಈಗ ಇನ್ ಮುಂದೆ ಗೊತ್ತಾಗ್ತದೆ. ಪ್ರಧಾನಿ ಅಭ್ಯರ್ಥಿ ಮೋದಿ ಸಂಪೂರ್ಣವಾಗಿರ್ತಕ್ಕಂಥ ಮುಖವಾಡ ಆಗಿತ್ತು, ನಿಜವಾಗಿರ್ತಕ್ಕಂಥ ಮೋದಿ ಈಗ ತೆರೆದುಕೊಳ್ತಾ ಇದ್ದಾರೆ. ಶಂಕರ್ ಅವರೇ, ಒಂದು ಆಡಳಿತಕ್ಕೆ ಒಂದು ಟೆಸ್ಟಿಂಗ್ ಪೀರಿಯಡ್ ಅಂತ ಇರುತ್ತೆ, ಅಥವಾ ಒಂದು ಹನಿಮೂನ್ ಪೀರಿಯಡ್ ಅಂತ ಇರುತ್ತೆ. ಸೊ 1 ವರ್ಷದವರೆಗೂ ನೀವು ನಿಮ್ಮ ಅಂತಿಮ ನಿಲುವನ್ನು ಅಥವಾ ಈ ಸರ್ಕಾರ ಫೇಲ್ ಆಯಿತು ಅಂತ ಹೇಳೋದನ್ನ 1 ವರ್ಷವರೆಗೆ ಕಾಯ್ತೀರ ತಾವು? ಇಲ್ಲ, ಖಂಡಿತವಾಗಿ ಹೇಳಕ್ಕಾಗೋದಿಲ್ಲ. ಕನಿಷ್ಠ 6 ತಿಂಗಳು ಯಾವ್ದಾದ್ರು ಒಂದು ಸರ್ಕಾರಕ್ಕೆ ಬೇಕೇ ಆಗ್ತದೆ.
ಆದ್ರೆ ಅನ್ನ ಬೆಂದಿದೆಯೋ ಇಲ್ಲ ಅಂತ ನೋಡ್ಲಿಕ್ಕೆ ಇಡೀ ಅನ್ನದ ತಪ್ಪಲೆ ಒಳಗೆ ಕೈ ಹಾಕ್ಬೇಕಾಗಿರೋದಿಲ್ಲ. ಒಂದು ಅಗಳನ್ ತೆಗೆದು ನೋಡಿದ್ರೆ ಅನ್ನ ಬೆಂದಿದೆಯೋ ಇಲ್ಲೋ ಅಂತ ಗೊತ್ತಾಗ್ತದೆ. ಈಗ ರೈಲ್ವೆ ವಿಚಾರದಲ್ಲಿ ಇವ್ರು ತೆಗೆದುಕೊಂಡಂತ ನಿರ್ಣಯ ಇರ್ಬೋದು, ಈಗ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳನ್ನ ನೇಮಕ ಮಾಡೋಂಥ ವಿಚಾರದಲ್ಲಿ ಇವ್ರು ನಡ್ಕೊಂಡಂತ ರೀತಿ ಇರ್ಬೋದು, ಇವ್ರು ವಿಂಡಿಕ್ಟಿವ್ ಆಗಿದ್ದಾರೆ, ಇವ್ರು ಬಹಳ ಯಾವುದನ್ನು ಕೂಡ ಮರಿಲಿಕ್ಕೆ ತಯಾರಾಗಿಲ್ಲ, ರಾಜಿ ಮಾಡ್ಕೊಂಡು ಹೋಗ್ಲಿಕ್ಕೆ ತಯಾರಾಗಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಇವ್ರದ್ದು ಸುತ್ತಮುತ್ತ ರಾಷ್ಟ್ರಗಳೊಟ್ಟಿಗೆ ಬಾಂಗ್ಲಾದೇಶದಿಂದ ಬಂದಿರತಕ್ಕಂಥವರೆಲ್ಲ ಮೇ 16ನೇ ತಾರೀಕು ಸಾಯಂಕಾಲ ಗಂಟು ಮುಟ್ಟೆ ಕಟ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ರು. 1 ತಿಂಗಳು ಮುಗ್ದೋಯ್ತು ಈಗ. ಹಾಗೆ ಇವೆಲ್ಲ ವಾಸ್ತವ ರಾಜಕಾರಣಕ್ಕೂ ಮತ್ತು ಇಲ್ಲಿರ್ತಕ್ಕಂಥ ಅವ್ರು ಹೇಳ್ತಕ್ಕಂಥ ಭಾಷಣಗಳಿಗೂ ವ್ಯತ್ಯಾಸ ಇದೆ. ಮೋದಿ ಅವ್ರನ್ನ ನಾನು ಗಮನಿಸಿದ್ದು ಸಾರ್ವಜನಿಕ ಸಭೆಯಲ್ಲಿ ಅವರು ಮಾತಾಡ್ತಕ್ಕಂಥ ಮಾತಿಗೂ ಪಾರ್ಲಿಮೆಂಟ್ ಒಳಗೆ ಮಾತಾಡ್ತಕ್ಕಂಥ ಮಾತಿಗೂ ಏನು ವ್ಯತ್ಯಾಸ ಇಲ್ಲ. ಅದೇ ರೀತಿ ಮಾತಾಡ್ತಾರೆ ಎಲ್ಲ ಕಡೆ ಭಾಷಣ. ಬಾಯಿಯೋ ಬೆಹನೋ ಅಂತ ಪಾರ್ಲಿಮೆಂಟ್ ಒಳಗೂ ಹೇಳ್ತಾರೆ ಅವರು, ಬಾಯಿಯೋ ಬೆಹನೋ ಅಂತಲೇ ಹೇಳ್ತಾರೆ ಹೊರತು ಅಧ್ಯಕ್ಷ ಮಹೋದಯ ಅನ್ನೋ ಪದನೇ ಬಳಸೋದಿಲ್ಲ ಅವರು ಲೋಕಸಭೆ ಒಳಗೂ ಕೂಡ. ಎಸ್ ಶಂಕರ್ ಅವರೇ, ಧನ್ಯವಾದ. ತಾವು ಚರ್ಚೆಯಲ್ಲಿ ಭಾಗಿಯಾಗಿದ್ರಿ. ಶಂಕರ್ ಹೇಳ್ತಾರೆ ಕಾಂಗ್ರೆಸ್ ಪಕ್ಷ ನಿಲುವು ಏನಂತಂದರೆ ಅನ್ನ ಬೆಂದಿದೆ ಅಂತ ನೋಡೋಕ್ಕೆ 1 ವರ್ಷ 2 ವರ್ಷ ಕಾಯಬೇಕಾಗಲ್ಲ, 1 ತಿಂಗಳು ಸಾಕು, ಬೆಂದಿಲ್ಲ ಅಂಥೇಳಿ. ಮತ್ತು ಅನೇಕ ತೀರ್ಮಾನಗಳನ್ನು ಕೈಗೊಂಡಿದ್ದಾರೆ. ನೀವು ಹೇಳ್ತಾ ಇದ್ದಾರೆ ಹೈ ಎಕ್ಸ್ಪೆಕ್ಟೇಷನ್ ಇತ್ತು ಜನರಿಗೆ. ಹಿಂದಿನ ದುರಾಡಳಿತವನ್ನು ನೋಡಿದ್ರು, ಬೆಲೆ ಏರಿಕೆ, ಭ್ರಷ್ಟಾಚಾರ, ಆಮೇಲೆ ಆಡಳಿತದಲ್ಲಿರ್ತಕ್ಕಂಥ ಒಂದು ಬಿಗಿ ಹಿಡಿತನೇ ಇರಲಿಲ್ಲ, ಅದರಿಂದಾಗಿ ಜನ ಎಕ್ಸ್ಪೆಕ್ಟ್ ಮಾಡಿದ್ರು ಅಂತ ಸೂರ್ಯಪ್ರಕಾಶ್ ಕೂಡ ಹೇಳಿದ್ರು. ಆದರೆ ನೀವು ಬಂದ ನಂತರ ತೆಗೆದುಕೊಂಡಂಥ ತೀರ್ಮಾನಗಳು, ರಾಜ್ಯಪಾಲರನ್ನು ರಾಜೀನಾಮೆ ಕೊಟ್ಟು ಹೋಗಬೇಕು, ಮತ್ತೊಂದು ಕಡೆ ಮುಸ್ಲಿಮರಿಗೆ ಮೀಸಲಾತಿ ಬೇಡ, ಸಮಾನ ಅವಕಾಶ ಕೊಡಬೇಕು, ಇನ್ನೊಂದು ಕಡೆ 370, ಮತ್ತೊಂದು ಕಡೆ ರೈಲು ದರ, ಇವೆಲ್ಲವೂ ನೋಡ್ತಾ ಇದ್ದರೆ ನಿಮ್ಮ ಜೊತೆಗೆ ಇದ್ದಂಥ ನಿಮ್ಗೆ ಬೆಂಬಲ ಕೊಟ್ಟಂಥವರಿಗೆ ಒಂದು ಅನುಮಾನ ಬರೋ ರೀತಿ. ಮೋದಿಯವರು ಪ್ರಧಾನಿ ಅಭ್ಯರ್ಥಿ ಆದಾಗ, ಮೋದಿ ಪ್ರಧಾನಿ ಆದಾಗ ಭಾಳ ವ್ಯತ್ಯಾಸ ಇದೆ ಅಂತ ವಾಸ್ತವವಾದಿ ಆಗಿದ್ದಾರೆ ಮೋದಿ. ಈಗ ಆ ಅಗ್ರೆಷನ್ಸ್ ಹೋಗ್ಬಿಟ್ಟಿದೆ. ಇಲ್ಲ, BL ಶಂಕರ್ ಹೇಳೋರು ಇಡೀ ಪಾತ್ರೆ ಕೈ ಹಾಕ್ಲಿಕ್ಕಾಗಲ್ಲ, ಒಂದು ಅಕ್ಕಿ ನೋಡು. ಆದರೆ ಒಪ್ಕೊಳ್ಳೋಣ, ಈ ಪಾತ್ರೆಯಲ್ಲಿರೋ ಅನ್ನ ಎಲ್ಲ ಚೆಕ್ ಮಾಡಲಿಕ್ಕಾಗಲ್ಲ. ಕಳೆದ 10 ವರ್ಷದಿಂದ ಅಕ್ಕಿ ಬೇಯಲಿಲ್ಲ ಕಾಂಗ್ರೆಸ್ ಪಾತ್ರೆ ಒಳಗಡೆ. ಅದಕ್ಕೇನು ಹೇಳ್ತಾರೆ, 10 ವರ್ಷ 2 ಟರ್ಮ್ ಅವ್ರಿಗೆ ಅವಕಾಶ ಕೊಟ್ಟಂಥದ್ದು. ಅನ್ನ ಈಚೆ ಬರಲೇ ಇಲ್ವಲ್ಲ, ಒಂದು ತಿಂಗಳ ಅಲ್ಲ. ಆದರೆ ಕೆಲವೊಂದು ವಿಚಾರಗಳ ಬಗ್ಗೆ ದೃಢವಾದಂಥ ನಿಲುವುಗಳನ್ನು ತೆಗೆದುಕೋಬೇಕಾಗ್ತದೆ. ಕೆಲವೊಂದು ಸಂದರ್ಭದಲ್ಲಿ ಚುನಾವಣೆಗೋಸ್ಕರ ಮತದಾನದ ಮೇಲೆ ಕಣ್ಣಿಟ್ಕೊಂಡು, ಮತಗಳ ಮೇಲೆ ಕಣ್ಣಿಟ್ಕೊಂಡು ತೆಗೆದುಕೊಂಡಂಥ ತೀರ್ಮಾನಗಳನ್ನು ಇನ್ನು ಮುಂದಕ್ಕೆ ತೊಗೊಳ್ಳಿಕ್ಕಾಗಲ್ಲ. ಕೆಲವೊಂದು ವಿಷಯದಲ್ಲಿ ನಿರ್ದಿಷ್ಟವಾದ, ಈಗ ಮುಸ್ಲಿಮರಿಗೆ ರಿಸರ್ವೇಷನ್ಗಿಂತಲೂ ಸಮಾನವಾದ ಹಕ್ಕನ್ನು ಅವ್ರು ಕೊಡಬೇಕಾಗ್ತದೆ. ಅದು ತುಂಬ ಒಳ್ಳೆಯದು. ಸೊ ಇದು ಮುಖ್ಯ ವಾಹನಿಗೆ ಅವ್ರನ್ನ ಕರ್ಕೊಂಬರ್ಬೇಕೆ ಹೊರತು ರಿಸರ್ವೇಷನ್ ಇದೆ, ಕಾನ್ಸ್ಟಿಟ್ಯೂಷನ್ ಇದೆ. ರಿಸರ್ವೇಷನ್ ಅಲ್ಲಿ ಹೇಳಿದ್ರೆ ಫೈನಾನ್ಷಿಯಲಿ ದೋಸ್ ಹೂ ಆರ್ ವೀಕ್ ಇನ್ ದಿ, ಅದು ಯಾವುದೇ ಧರ್ಮ ಇರ್ಬೋದು, ಆರ್ಥಿಕವಾಗಿ ಮುಸ್ಲಿಮರಲ್ಲಿ ಪ್ರಬಲವಾಗಿರ್ತಕ್ಕಂಥವ್ರಿಗೂ ಆರ್ಥಿಕವಾಗಿ ವೀಕ್ ಆಗಿರ್ತಕ್ಕಂಥವ್ರನ್ನ ಕಂಪೇರ್ ಮಾಡಿ ರಿಸರ್ವೇಷನ್ನ ಕೊಡಬೇಕು ಅನ್ನೋ ಮಾತನ್ನು ಅವ್ರು ಹೇಳಿದ್ದಾರೆ. ಸಂಪೂರ್ಣವಾಗಿ ಮುಸ್ಲಿಮ್ಸ್ಗೆ ರಿಸರ್ವೇಷನ್ ಇಲ್ಲ ಅಂತಲ್ಲ, ಎಲ್ಲ ವರ್ಗದಲ್ಲೂ ಸಹ ಯಾರು ಬಡವರು ಇರ್ತಾರೆ ಅವ್ರಿಗೆ ರಿಸರ್ವೇಷನ್ ಸಹ ಕೊಡಬೇಕು ಅನ್ನೋಂತಕ್ಕಂಥ ಮಾತನ್ನು ನಜ್ಮಾ ಎಫ್ತುಲ್ಲಾ ಅವ್ರು ಹೇಳಿದರು. ಟೋಟಲಿ ರಿಸರ್ವೇಷನ್ ಇಲ್ಲ ಅನ್ನೋಂಥದ್ದಲ್ಲ. ಈ ಥರದಲ್ಲಿ ಕೆಲವೊಂದು ಯೋಚನೆ ಪಾಸಿಟಿವ್ ಆಗಿ ಯೋಚನೆ ಮಾಡೋಂಥ ತಪ್ಪೇನಿದೆ ಹೋಗಾರವ್ರೆ. ಈಗ ನನಗೆ ಎಲ್ಲ ಥರದ ಅನುಕೂಲ ಇದ್ದು, ನಾನು ಮೈನಾರಿಟಿಯರೇ, ನಾನು ಯಾಕೆ ರಿಸರ್ವೇಷನ್ಸ್ ತೊಗೋಬೇಕು? ನನ್ನ ಮಕ್ಕಳಿಗೆ ಬ್ಯಾಕ್ವರ್ಡ್ ಬಗ್ಗೆ ಅವರೇನು ಮಾತಾಡಿಲ್ಲ. ನಜ್ಮಾ ಎಫ್ತುಲ್ಲಾ ಅವ್ರು ಹೇಳಿರ್ತಕ್ಕಂಥದ್ದು, ನನಗೆ ಅನುಕೂಲತೆ ಆದಮೇಲೆ ನನ್ನೇ ಮುಸ್ಲಿಮ್ ಆದರೆ ನಾನು ಇನ್ನೊಬ್ಬ ಅಣ್ತಮ್ಮನಿಗೆ ಸಿಗಲಿ ಬಿಡಿ, ಆ ರಿಸರ್ವೇಷನ್ ಮುಂದೆ ಬರಲಿ. ನಾಳೆ ನೀವು ಅದಕ್ಕೆ OBC ಅಪ್ಲೈ ಮಾಡ್ತೀರಿ, SC ಅಪ್ಲೈ ಮಾಡ್ತೀರಿ ಅಂತ ಸೇಮ್ ಫಾರ್ಮುಲಾ ಎಲ್ಲದಕ್ಕೂ ಒಂದೇ ಕಂಪೇರ್ ಮಾಡ್ಲಿಕ್ಕಾಗಲ್ಲ. ಕೆಲವೊಂದು ಪರಿಸ್ಥಿತಿ ನೋಡಿಕೊಂಡು ಅವರ ಒಂದು ಸಮಾಜದಲ್ಲಿ ಅವ್ರು ಯಾವ ರೀತಿ ವಾಸ್ತವಿಕವಾಗಿ ಬದುಕ್ತಿದ್ದೇನೆ ಅಂತ ನೋಡಿಕೊಂಡು ಕೆಲವೊಂದು ತೀರ್ಮಾನ ತಗೋಬೇಕು. ಸೂರ್ಯಪ್ರಕಾಶ್, ನಿಮ್ಮನ್ನು ಕೇಳ್ತಾ ಇದ್ದೀನಿ, ಮೋದಿ ಪ್ರಧಾನಿ ಆದ ಮೇಲೆ ಅವರ ಕ್ಯಾಬಿನೆಟ್ ಏನಿದೆ ಭಾಳ ಚಿಕ್ಕದಾದಂಥದ್ದು, ಚೊಕ್ಕದಾದಂಥದ್ದು, ಏನೋ ಭಾಳ ಮೋರ್ ಗವರ್ನೆನ್ಸ್ ಅನ್ನುವಂಥದ್ದು ಒಂದು ಏನು ಘೋಷಣೆ ಇದೆ. ಸೊ ಆ ನಿಟ್ಟಿನಲ್ಲಿ ಅವರು ಕೆಲಸ ಮಾಡ್ತಾ ಇದ್ರು ಕೂಡ ಎಲ್ಲವೂ ಕೂಡ ಮೋದಿ ಆಗಿದೆ. ನಾವೊಂದು ಪಿನ್ ತೊಗೋಬೇಕಾದ್ರೂ ಮೋದಿ ಕೇಳಬೇಕು, ಒಂದು ಕಾರ್ ತೊಗೋಬೇಕಾದ್ರೂ ಮೋದಿ ಕೇಳಬೇಕು, ಒಂದು ಮನೆ ಹುಡುಕ್ಬೇಕಾದ್ರೂ ಮೋದಿ ಕೇಳಬೇಕು. ಅಂದರೆ ಮೋದಿ ಮುಂದೆ ಉಳಿದವರು ಕೂಡ ನಗಣ್ಯ ಆಗ್ತಾ ಇದ್ದಾರೆ ಅನ್ನುವಂಥ ಮಾತು ಕೂಡ ಇದೆ ಆಡಳಿತದಲ್ಲಿ. ಅದು ಸ್ವಲ್ಪ ಕಾದ್ ನೋಡ್ಬೇಕು ನಾವು. ನನ್ನ ಪ್ರಕಾರ ಏನು ಅಂದ್ರೆ, ಹಿಂದಿನ 10 ವರ್ಷ ಒಂದು ರಿಮೋಟ್ ಕಂಟ್ರೋಲ್ ಇತ್ತು. ಆ ರಿಮೋಟ್ ಕಂಟ್ರೋಲು, ಆಮೇಲೆ ಡ್ಯುಯಲ್ ಲೀಡರ್ಶಿಪ್, ಒಂದು ಪ್ರಧಾನಮಂತ್ರಿ, ಇನ್ನೊಂದು ಪಕ್ಷದ ನಾಯಕರು. ಹೀಗಾಗಿ ಇದ್ರ ಮಧ್ಯ ಸರ್ಕಾರದ ಗವರ್ನೆನ್ಸ್ ಫೇಲ್ಡ್. ಈಗೇನಂತಾರೆ ಅಂದ್ರೆ, ಈಗ ಪೂರ್ತಿ ಇದು ಸೆಂಟ್ರಲೈಸ್ ಆಗ್ತಾ ಇದೆ ಪ್ರೈಮ್ ಮಿನಿಸ್ಟರ್ ಕೈನಲ್ಲಿ, ಹಾಗೆ ಅಂತ. ಇದನ್ನ ನಾವು ಕಾದ್ ನೋಡಬೇಕು. ಇದು ಇಷ್ಟು ಬೇಗ ನಾ ಹೇಳ್ದಂಗೆ ಸ್ವಲ್ಪ ಅವ್ರಿಗೆ ಸಮಯ ಕೊಟ್ಟು ನಾವು 1 ವರ್ಷ 1.5 ವರ್ಷದ ಮೇಲೆ ಈ ಚರ್ಚೆ ಮಾಡೋದು ಒಳ್ಳೆಯದು. ಈಗ ಸದ್ಯಕ್ಕೆ ಏನ್ ಹೇಳ್ಬೋದು ಅಂದ್ರೆ, ಇವರ ಇಂಟೆನ್ಷನ್ಸ್ ಅಂದ್ರೆ ನಿಯತ್ ಸರಿಗಿದ್ಯಾ ಇಲ್ವಾ, ಅದನ್ನ ಟಿಕ್ ಮಾರ್ಕ್ ಮಾಡಬೇಕು.
ಈ ಸರ್ಕಾರ, ಈ ಪ್ರಧಾನಮಂತ್ರಿ ಅವರ ಇಂಟೆನ್ಷನ್ಸ್ ಒಳ್ಳೇದಾ ಅಲ್ವಾ ಹಾಗೆ ಅಂತ. ಹಂಗ್ ನೋಡಿದ್ರೆ ಅವರು ಮೊದಲನೇ ದಿವಸ ಅವರು ಸ್ವೇರಿಂಗ್ ಇನ್ ನಲ್ಲಿ ಈ ಅಕ್ಕಪಕ್ಕದ ದೇಶದ ಎಲ್ಲಾ ಮುಖಂಡರನ್ನು ಕರೆದಿದ್ರು, ಎಲ್ಲಾರು ಇದು ಅವ್ರದ್ದೆಲ್ಲ ಆಮೇಲೆ ಅವ್ರದ್ದು ಕ್ಯಾಬಿನೆಟ್ ಒಂದು ತಾವು ಕನ್ನಡ ಭಾಷಿಕರು, ಕರ್ನಾಟಕದವರು, ಇಡೀ ನಮ್ಮ ಸೌತ್ ಕರ್ನಾಟಕ ವಿಶೇಷವಾಗಿ ಮಹಾರಾಷ್ಟ್ರ ಇರ್ಬೋದು, ಒರಿಸ್ಸಾ ಇರ್ಬೋದು, ತಮಿಳುನಾಡು, ನಮಗೆಲ್ಲ ಕೂಡ ನಮ್ಮ ಭಾಷೆಗಳೇ ರಾಷ್ಟ್ರ ಭಾಷೆಗಳು. ತ್ರಿಭಾಷಾ ಸೂತ್ರ ಇದ್ರೂ ಕೂಡ ನಮ್ಮ ಆಡುವ ತಾಯಿ ಭಾಷೆನೇ ನಮ್ಮ ಪ್ರಾಮುಖ್ಯ. ಸೊ ಅಂತ ತೀರ್ಮಾನವನ್ನು ಕೈಗೊಳ್ಳುವ ಅಂತ ಮಾತುಗಳನ್ನು ನೀವು ಹಿಂದಿ ಬಳಕೆ ಮಾಡಬೇಕು ಅಂದ್ರೆ ಹಿಂದಿ ರಾಜ್ಯಗಳಿಗೆ ಹೇಳಿ. ಈ ರೀತಿ ತೀರ್ಮಾನಗಳು ಕೈಗೊಳ್ಳುವಾಗ ಒಂದು ರಾಂಗ್ ಮೆಸೇಜ್ ಹೋಗಲ್ವಾ? ಖಂಡಿತ. ಇದು ನಾ ಹೇಳೋದು, ಈ ಫಸ್ಟ್ ಒಂದ್ ತಿಂಗಳಲ್ಲಿ ನೀವು ನೋಡಿದ್ರೆ ಈ ಒಂದ್ 3-4 ವಿಚಾರಗಳ ಅನ್ನೆಸರಿ ಕಾಂಟ್ರವರ್ಸೀಸ್, ಈ ಹಿಂದಿ ಬಗ್ಗೆ, ಆಮೇಲೆ ಆ ಒಬ್ರು ಮಂತ್ರಿ ಆರ್ಟಿಕಲ್ 370 ಬಗ್ಗೆ ಮಾತಾಡಿದ್ರು. ಇದು ಟೋಟಲಿ ಅನಾವಶ್ಯಕ. ಇದು ಇವತ್ತು ಮಾತಾಡೋ ವಿಚಾರ ಅಲ್ಲ. ಆಮೇಲೆ ಭಾಷೆ ಬಗ್ಗೆ ಮಾತಾಡ್ಬೇಕಾದ್ರೆ ಕೂಲಂಕುಷವಾಗಿ ಎಲ್ಲಾ ಪಾರ್ಟಿಗಳ ಜೊತೆ ಇದು ಅದು ಚರ್ಚೆ ಮಾಡಿ ಇದು ಒಂದು ಬಿಲ್ಡಪ್ ಮಾಡಿ ಅದ್ರ ವಿಚಾರ ಎತ್ತಬೇಕೆ ಹೊರತು ಹಿಂಗೆ ಸುಮ್ನೆ ಒಂದು ಆರ್ಡರ್ ಹೊಡಿಸಿ ಮಾಡೋ ಅಂತ ವಿಚಾರ ಅಲ್ಲ. ನನ್ನ ಪ್ರಕಾರ ಇದೆಲ್ಲ ಮಾಡಬಾರ್ದು. ಇದು ಅನಾವಶ್ಯಕ, ಅದರಲ್ಲಿ ಅನುಮಾನವೇ ಇಲ್ಲ. ಆದ್ರೆ ಅನಾವಶ್ಯಕ ವಿವಾದಗಳು ಕ್ರಿಯೇಟ್ ಆಗ್ತಾ ಇದೆ. ಮ್ಯಾನ್ ಮೇಡ್ ಕಾಂಟ್ರವರ್ಸೀಸ್ ಆರ್ ಕ್ರಿಯೇಟೆಡ್ ಬೈ ಮಿನಿಸ್ಟರ್ಸ್ ಆಗಿದೆ. ಮ್ಯಾನ್ ಮೇಡ್ ಹೌದು, ಆದ್ರೆ ಅದು ಅಂಥ ಸೀರಿಯಸ್ ಅಲ್ಲ. ಆದ್ರೆ ಅದು ಆಗಬಾರದು ಅಂತ ನಾ ಹೇಳೋದು. ಇನ್ನೊಂದು ವಿಚಾರ ಮುಖ್ಯವಾಗಿ ನಾ ಹೇಳ್ತೀನಿ, ಹಿಂದಿನ 10 ವರ್ಷ ಆಮೇಲೆ ಇವತ್ತು ಈ 1 ತಿಂಗಳು ನೋಡಿದ್ರೆ ಇವತ್ತು ಅನ್ಸತ್ತೆ ಈ ದೇಶದಲ್ಲಿ, ಈ ದೇಶಕ್ಕೆ ಒಬ್ರು ಮುಖಂಡರು ಇದ್ದಾರೆ, ಒಬ್ರು ನಾಯಕರು ಇದ್ದಾರೆ. ಅವರು ಕಂಟ್ರೋಲ್ ಇರೋರು ಒಬ್ರು ಇಲ್ಲಿದ್ದಾರೆ ಮೇಲೆ ಹಾಗೆ ಅಂತ ಇವತ್ತು ಅನ್ಸತ್ತೆ. ಅದು ಅನ್ನಿಸ್ತಾ ಇರಲಿಲ್ಲ ಮೊದಲು. ಇದು ವೆರಿ ಬಿಗ್ ಚೇಂಜ್ ಫಾರ್ ಎ ನೇಷನ್. ಒಬ್ಬೊಬ್ಬರು ಕಾರ್ಯಶೈಲಿ ಭಿನ್ನವಾಗಿರುತ್ತೆ. ಒಬ್ರು ಮಾತಾಡೋದಿಲ್ಲ, ಒಬ್ರು ಮಾತಾಡದೆ ಮಾಡಬಹುದು. ಸೆಟಲ್ ಆಗಿ ಹೌದು. ಇವಾಗ ನರೇಂದ್ರ ಮೋದಿ ಅವ್ರು ಏನು ಮಾತಾಡಿಲ್ವಲ್ಲ. ಅವ್ರು ಈ 1 ತಿಂಗಳಲ್ಲಿ ಅವ್ರು ಏನು ಹೇಳಿದ್ದಾರೆ ಮಾಡಿದ್ದಾರೆ ಅದ್ರ ಬಗ್ಗೆ ಏನು ವಿವಾದ ಇಲ್ಲ. ಅದೆಲ್ಲ ಜಾಸ್ತಿ ಅವರ ಒಂದಷ್ಟು ಮಂತ್ರಿಗಳು ಹೇಳಿರೋ ವಿಚಾರಗಳಲ್ಲಿ ಕಾಂಟ್ರವರ್ಸಿಗಳಾಗ್ತಾ ಇದೆ. ಬಟ್ ಇನ್ನೊಂದು ನಾನು ನಿಮ್ಗೆ ಹೇಳ್ತೀನಿ, ಚುನಾವಣೆ ಆದ್ಮೇಲೆ ಅವರು ಪ್ರೈಮ್ ಮಿನಿಸ್ಟರ್ ಆದ್ಮೇಲೆ ಒಂದು ವಿಷಯ ಅಂದ್ರು. ಅವರಂದ್ರು ಸ್ವಲ್ಪ ಕಹಿ ಔಷಧಿ ಕುಡಿಲೇಬೇಕಾಗತ್ತೆ ಅಂತ ಅಂದಿದ್ದಾರೆ. ಅಂದ್ರೆ ಆರ್ಥಿಕ ಪರಿಸ್ಥಿತಿ ನೋಡಿ ಒಳಗಡೆ ಯಾರು ಈ ಒಂದು ಸರ್ಕಾರದ ಒಳಗೆ ಹೊಕ್ಕಿದ ಮೇಲೆ ಅವ್ರದ್ದು ಒಂದು ಅಸೆಸ್ಮೆಂಟ್ ಅದು. ಅಂದ್ರೆ 1-2 ವರ್ಷ ಈ ಆರ್ಥಿಕ ಪರಿಸ್ಥಿತಿ ಸುಧಾರಿಸೋದಿಕ್ಕೆ ಅಟ್ಲೀಸ್ಟ್ 1-2 ಬಜೆಟ್ ನಾವು ಕಾಯ್ಬೇಕಾಗತ್ತೆ. ಈ 2 ವರ್ಷ ಸ್ವಲ್ಪ ತಾಳ್ಮೆನೂ ಇರ್ಬೇಕಾಗತ್ತೆ. ಇದ್ರ ಮಧ್ಯೆ ನಾವು ತಾಳ್ಮೆ ಕಳ್ಕೊಂಡ್ರೆ ನಾವು ಕಳ್ಕೊಂಡ್ವಿ ಅಷ್ಟೇನೆ. ಯಾವ ಪ್ರೈಮ್ ಮಿನಿಸ್ಟರ್ ಈ ರಿಪೇರಿನ 1 ತಿಂಗಳು 3 ತಿಂಗಳು 6 ತಿಂಗಳು ಮಾಡಕ್ ಸಾಧ್ಯ ಇಲ್ಲ. ಇದು ನಾವೆಲ್ಲ ಒಪ್ಕೊಳ್ಳೋ ಅಂತ ವಿಷಯ ನಾನು ತಿಳಿತೀನಿ. ಇನ್ನೊಂದು ನಾ ಹೇಳ್ದಂಗೆ ನಿಯತ್ತು, ಮನುಷ್ಯನ್ ನಿಯತ್ ಸರಿಗಿದ್ಯಾ, ಎಲ್ಲಿವರೆಗೆ ನಾವು ಅದನ್ನ ಹೂ ಅಂತ ನಾ ಹೇಳ್ತೀವಿ ಅಲ್ಲಿವರೆಗೆ ನಾವು ಅದನ್ನ ತಾಳ್ಮೆ ಇಟ್ಕೊಂಡು ಸ್ವಲ್ಪ ಕಾಯ್ಬೇಕಾಗುತ್ತೆ. ಎಸ್, ಖಂಡಿತ. ಸೂರ್ಯಪ್ರಕಾಶ್ ಒಂದು ಬ್ರೇಕ್ ತೊಗೊಳ್ತಾರೆ. ಯಾಕಂತಂದ್ರೆ ಸೂರ್ಯಪ್ರಕಾಶ್ ಮಾತನ್ನು ಹೇಳಿದ್ರು, ನಿಯತ್ತು ಅನ್ನುವಂಥದ್ದು. ಅಂದ್ರೆ ಒಂದು ಆಡಳಿತ ಅಂತಂದಾಗ ಕೇವಲ ಕೆಲವು ತೀರ್ಮಾನಗಳ ಮೇಲೆ ನಾವು ಚರ್ಚೆ ಮಾಡೋಕ್ಕಾಗೋದಿಲ್ಲ, ಅದರ ಇಂಪ್ಲಿಮೆಂಟೇಷನ್ ಕೂಡ ಬಹಳ ಮುಖ್ಯ ಆಗಿರುತ್ತೆ. ಒಂದು ನಿರ್ಧಾರ ಅಂತಂದರೆ ಅದು ಇಂಪ್ಲಿಮೆಂಟ್ ಆಗುವಂಥದ್ದು. ಅಂದರೆ ಹಿಂದೆ ರಾಜೀವ್ ಗಾಂಧಿ ಹೇಳ್ತಿದ್ರೆ ಯಾವುದೇ ಒಂದು ಹಣ ಹೋಗಬೇಕಾದ್ರೆ ಅದು ಲಾಸ್ಟ್ ಪಾಯಿಂಟ್ ಅಂತ ಏನಿದೆ ಅಂದರೆ ಆ ಕಾಮಗಾರಿ ಜಾರಿ ಆಗುವ ಕೊನೆಯ ಹಂತಕ್ಕೆ 80% ಭ್ರಷ್ಟಾಚಾರ ಆಗುತ್ತೆ ಅನ್ನೋದು. ಆದರೆ ಮೋದಿ ಆಡಳಿತ ಬಂದ ಮೇಲೆ ಆ ಭ್ರಷ್ಟಾಚಾರ ಯಾವ ಪ್ರಮಾಣದಲ್ಲಿ ನಿಲ್ಲುತ್ತೆ? ಯಾಕಂದರೆ ಭ್ರಷ್ಟಾಚಾರ ಅನ್ನೋದು ದೊಡ್ಡ ವಿಷಯವಾಗಿ ಈ ಸರ್ಕಾರ ಬಂದಿರತಕ್ಕಂಥದ್ದು. ನಾನು ಮತ್ತಷ್ಟು ಚರ್ಚೆ ಮಾಡ್ತೀನಿ. ಮತ್ತು ಒಳ್ಳೆಯ ಕೆಲವು ತೀರ್ಮಾನಗಳನ್ನು ಕೂಡ ಮೋದಿ ಸರ್ಕಾರ ಕೈಗೊಂಡಿದೆ 1 ತಿಂಗಳಲ್ಲಿ. ಸೊ ಅದು ಕೂಡ ಒಂದು ವಿಶೇಷ ವರದಿದೆ. ಅದಕ್ಕಿಂತ ಮೊದಲು